ಚಿಕ್ಕೋಡಿ ಜಿಲ್ಲೆ ಘೋಷಿಸಿ ರೈತ ಸಂಘಟನೆಗಳ ಬೇಡಿಕೆ. ಚಿಕ್ಕೋಡಿ ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಬೋಜ ಗ್ರಾಮ ಪಂಚಾಯಿತಿ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿ. ಚಿಕ್ಕೋಡಿ ತಾಲೂಕಿಗೆ ಜಿಲ್ಲೆಯ ದರ್ಜೆ ನೀಡಬೇಕು. ಚಿಕ್ಕೋಡಿ ತಾಲೂಕಿನಲ್ಲಿ ಜಿಲ್ಲಾ ಮಟ್ಟದ ದಾಖಲೆ ನೀಡುವ ಅನೇಕ ಕಚೇರಿಗಳು ಕಾರ್ಯರತವಾಗಿವೆ. ಚಿಕ್ಕೋಡಿ ನಿಪ್ಪಾಣಿ ಗಡಿಭಾಗದಿಂದ ದೂರವಿರುವ ಬೆಳಗಾವಿಗೆ ಪ್ರವಾಸ ಮಾಡಿ ಜಿಲ್ಲಾ ಮಟ್ಟದ ದಾಖಲೆಗಳನ್ನು ಪಡೆಯಲು ಪರದಾಡುತ್ತಿದ್ದಾರೆ ನಾಗರಿಕರು. ನಿಪ್ಪಾಣಿ ತಾಲೂಕಿನ ಬೋಜ ಗ್ರಾಮದಲ್ಲಿ ಜೈ ಕಿಸಾನ್ ರೈತ ಸಂಘ, ಸ್ವಾಭಿಮಾನಿ ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ, ಚಿಕ್ಕೋಡಿ ಜಿಲ್ಲಾ ರೈತ ಸಂಘದ ಮುಖಂಡರು ಮತ್ತು ರೈತರಿಂದ ಬೋಜ ಗ್ರಾಮ ಪಂಚಾಯಿತಿ ಕಾರ್ಯಾಲಯ, ಗ್ರಾಮಾಭಿವೃದ್ಧಿ ಅಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಕೆ. ಡಿಸೆಂಬರ್ 15ರಂದು ಬೋಜ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಗ್ರಾಮ ಸಹಾಯಕರು ಶ್ರೀ ಬೈರಗೊಂಡ ಪಾಟೀಲ, ಕರ್ಮಚಾರಿಗಳು ಶ್ರೀ ಸಚಿನ್ ಖೇಬುಡೆ ಇವರಿಗೆ ಮನವಿ ಹಸ್ತಾಂತರ ಮಾಡಿ ಜೈ ಕಿಸಾನ್ ರೈತ ಸಂಘದ ಅಧ್ಯಕ್ಷರು, ಸ್ವಾಭಿಮಾನಿ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರು ಶ್ರೀ ರಮೇಶ್ ಪಾಟೀಲ ಜೊತೆಗೆ ರೈತ ಮುಖಂಡರು ಮತ್ತು ಧರ್ಮಸ್ಥಳ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರು ಶ್ರೀ ಶೀತಲ ಬಾಗೆ ಇವರು ರೈತರ ಮತ್ತು ಗ್ರಾಮಸ್ಥ ನಾಗರಿಕರ ಪರವಾಗಿ ತಮ್ಮ ಬೇಡಿಕೆಗಳನ್ನು ಮಂಡಿಸಿದರು. ಗ್ರಾಮದಲ್ಲಿ ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತ ಬೋಜ್ ಗ್ರಾಮದ ಕರ್ನಾಟಕ ರಾಜ್ಯ ರೈತ ಸಂಘ, ಜೈ ಕಿಸಾನ್ ರೈತ ಸಂಘ ಹಾಗೂ ಸ್ವಾಭಿಮಾನಿ ರೈತ ಸಂಘಟನೆ ವತಿಯಿಂದ ನಮ್ಮ ಗ್ರಾಮ ಸಹಾಯಕರಾದ ಭೈರು ಪಾಟೀಲ್ ಹಾಗೂ ಇವರು PDO ಕ್ಲಾರ್ಕ್ ಅಂತ ಸಚಿನ್ ಖೇಬುಡಿ ಇವರಿಗೆ ಮನವಿ ಕೊಡಕ್ಕೆ ಬಂದಿದ್ದೇವೆ. ಚಿಕ್ಕೋಡಿ ಜಿಲ್ಲಾ ಯಾಕೆ ಆಗಬೇಕಂದ್ರೆ ಈಗ ಬೆಳಗಾವಿ ಕರ್ನಾಟಕ ರಾಜ್ಯದಾಗ ಅತಿ ದೊಡ್ಡ ಜಿಲ್ಲೆ ಯಾವುದಾದ್ರು ಬೆಳಗಾವಿ ಜಿಲ್ಲೆ ಐತಿ. ಆದ ಕಾರಣ ಈಗ ಚಿಕ್ಕೋಡಿ ಜಿಲ್ಲೆ ಆಗುವಂಗೆ ಚಿಕ್ಕೋಡಿಯಾಗ ಎಲ್ಲ ಸಹಾಯ ಸೌಕರ್ಯ ಎಲ್ಲ ಗೌರ್ಮೆಂಟ್ ಆಫೀಸ್ ಅದಾವೆ. ಆ ಸಲುವಾಗಿ ಚಿಕ್ಕೋಡಿ ಜಿಲ್ಲಾ ಆಗೋದು ಭಾಳ ಅವಶ್ಯಕತೆ ಐತಿ. ಪ್ರತಿಯೊಬ್ಬರು ಅವ್ರವ್ರ ತಾಲೂಕು ಜಿಲ್ಲಾ ಆಗಲಿ ಅಂತಾರೆ. ಆದ್ರೂ ಚಿಕ್ಕೋಡಿ ಬೆಳಗಾವಿ ಜಿಲ್ಲಾದಾಗ 2 ಲೋಕಸಭೆ ಅದಾವೆ. ಒಂದು ಬೆಳಗಾವಿ ಲೋಕಸಭಾ, 2ನೇ ಚಿಕ್ಕೋಡಿ ಲೋಕಸಭಾ. ಈ ಚಿಕ್ಕೋಡಿ ಲೋಕಸಭಾದಾಗ 8 MLA ಕ್ಷೇತ್ರ ಬರ್ತಾವೆ. ಅದಕ್ಕೆ ಚಿಕ್ಕೋಡಿಯಾಗ ಏನೇನು ಚಿಕ್ಕೋಡಿ ಜಿಲ್ಲೆ ಆಗುವಂಗೆ ಏನು ಅವಶ್ಯಕತೆ ಐತೆ ಹಂಗೆಲ್ಲ ಆಫೀಸ್ ಅದಾವೆ. ಚಿಕ್ಕೋಡಿ ಜಿಲ್ಲಾ ಲೋಕಸಭಾ ಐತಿ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಚಿಕ್ಕೋಡಿ ಜಿಲ್ಲೆದ ವಿಚಾರ ಮಾಡಿ ಚಿಕ್ಕೋಡಿ ಜಿಲ್ಲೆನ ಅವರು ಜಿಲ್ಲೆಯಾಗಿ ಮಾಡಬೇಕಂತ ನಮ್ಮ ಬೋಜ ಗ್ರಾಮ ಹಾಗೂ ನಿಪ್ಪಾಣಿ ತಾಲೂಕು ವತಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಇವತ್ತ ನಾವು ಬೋಧ ಗ್ರಾಮ ಪಂಚಾಯಿತಿಯಲ್ಲಿ ರೈತ ಸಂಘಟನೆಗೂ ಸಮಸ್ತ ಬೋಧ ಗ್ರಾಮದ ವತಿಯಿಂದ ಚಿಕ್ಕೋಡಿ ಜಿಲ್ಲಾ ಆಗ್ಬೇಕಂತ ಹೇಳಿ ನಾವು ಇಲ್ಲಿ ನಿವೇದನೆ ಕೊಡ್ತಾ ಬಂದೆವು. ನಾವು ಬೋಧ ಗ್ರಾಮದ ಅಧ್ಯಕ್ಷರು ಹಾಗೂ ಸಮಸ್ತ ಗ್ರಾಮದ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮದ ಎಲ್ಲ ಅಧಿಕಾರಿಗಳು ಅವ್ರು ಎಲ್ಲರಿಗೆ ನಿವೇದನೆ ಮಾಡ್ತೇವೆ. ಈಗ ನಾವೊಂದು ನಿವೇದನೆ ಕೊಡ್ತಾ ಬಂದೀವಿ. ಈ ನಿವೇದನೆ ಸ್ವೀಕಾರ ಮಾಡಬೇಕು ಮತ್ತು ಇಲ್ಲಿ ನಮ್ಮ ಚಿಕ್ಕೋಡಿ ಜಿಲ್ಲಾ ಆಗ್ಬೇಕಂತೇಳಿ ಒಂದು ನಿವೇದನೆ ಮಾಡ್ತೀವಿ. ಈ ವೇಳೆ ರೈತ ಸಂಘದ ಸದಸ್ಯರು ಮನೋಜ ಕೋನಪ್ಪನವರ್, ಧನ್ಯಕುಮಾರ್ ಚೌಗಲೆ, ಜಿತೇಂದ್ರ ಟಾಕಳೆ, ಪ್ರಕಾಶ್ ಕೆಬಿಸೆ, ರಜಗುಂಡ ಪಾಟೀಲ, ಹನುಮಂತ ಉಪ್ಪಾರ, ಭರತ್ ಕೆಬಿಸೆ, ತಾತ್ಯ ಸೋಗೆಬಿಸೆ, ಅನಿಲ ಮಡಿವಾಳ, ಬಾಬಾಸಾಬ ನಾಯಿಕ, ವಿವಿಧ ರೈತ ಸಂಘಟನೆಗಳ ಕಾರ್ಯಕರ್ತರು, ಮುಖಂಡರು, ರೈತರು ಜೊತೆಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀ ಬಾಬಾಸಾಬ ಮೊರೆ, ಎಲ್ಲ ಕರ್ಮಚಾರಿಗಳು, ಸಿಬ್ಬಂದಿ ವರ್ಗ ಮತ್ತು ಗ್ರಾಮಸ್ಥ ನಾಗರಿಕರು ಉಪಸ್ಥಿತರಿದ್ದರು. ಸಮಾಜ್ ಕಾರ್ಯ ನ್ಯೂಸ್ಗಾಗಿ ಬೋಜದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ.